ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ಹೆಚ್ಚಾಗ್ತಾನೆ ಇದೆ ಶಾಲೆಯ ದುರಂತಗಳು. ಮತ್ತೊಂದು ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿತ ಆಗಿದೆ. ಆಳಂದ ತಾಲೂಕಿನ ಸಂಗೋಳಗಿ ಸಿ ಗ್ರಾಮದಲ್ಲಿ ನಡೆದಿರುವಂತಹ ದುರಂತ ಇದು. ಆಳಂದ ತಾಲೂಕಿನ ಸಂಗೋಳಗಿ ಸಿ ಗ್ರಾಮದಲ್ಲಿ ದುರಂತ ನಡೆದಿದೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಸಿತ ಆಗಿರೋದು. ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಂತೆ ಕುಸಿದಿರುವಂತಹ ಶಾಲೆಯ ಮೇಲ್ಛಾವಣಿ. ಅದೃಷ್ಟವಶಾತ್ ಭಾನುವಾರ ರಜೆ ಇದ್ದ ಕಾರಣ ಭಾರಿ ಅನಾಹುತ ತಪ್ಪಿದೆ. ಆಳಂದ ತಾಲೂಕಿನಲ್ಲಿ ನಡೀತಾ ಇರುವಂತಹ ಶಾಲೆಯ ಮೇಲ್ಛಾವಣಿ ಕುಸಿತದ ದುರಂತಗಳು ಹೆಚ್ಚಾಗ್ತಾ ಇವೆ. ಇಲ್ಲಿ ಗಮನ ಹರಿಸೋರು ಯಾರು ಇಲ್ಲ. ಬರೀ ಸಚಿವ ಸಂಪುಟ ರಚನೆ, ಖಾತೆ ಇದರಲ್ಲೇ ಓಡಾಡ್ತಾ ಇದ್ದಾರೆ. ಸರ್ಕಾರ ಇತ್ತ ಗಮನ ಹರಿಸಬೇಕು. ಗ್ರಾಮಾಂತರ ಭಾಗದಲ್ಲಿ ಎಷ್ಟು ಶಾಲೆಗಳಿದಾವೆ, ಎಷ್ಟು ಅವ್ಯವಸ್ಥೆ ಇದೆ, ಕಟ್ಟಡಗಳು ಸುರಕ್ಷಿತ ಕ್ರಮವನ್ನ ವಹಿಸಲಾಗ್ತಾ ಇದಾವ, ಜೊತೆಗೆ ಎಷ್ಟು ಕಟ್ಟಡಗಳು ಕುಸಿತ ಆಗ್ತಿದೆ, ಆ ಶಾಲೆಗಳಿಗೆ ಕಟ್ಟಡದ ವ್ಯವಸ್ಥೆ ಬೇಕಾ, ಅದ್ಯಾವುದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ನೋಡಿ, ಮೊನ್ನೆ ಇದ್ದಕ್ಕಿದ್ದಂತೆ ಮೇಲ್ಛಾವಣಿ ಕುಸಿದು ವಿದ್ಯಾರ್ಥಿಗಳು ಗಾಯಗೊಂಡಿದ್ರು. ಈಗ ಮತ್ತೊಂದು ಅಂಥದ್ದೇ ಘಟನೆ ನಡೆದಿದೆ. ಆಳಂದ ತಾಲೂಕಿನ ಸಂಗೋಳಗಿ ಸಿ ಗ್ರಾಮದಲ್ಲಿ ಶಾಲೆಯಲ್ಲಿ ನಡೆದಿರುವಂತ ಘಟನೆ. ಮಕ್ಕಳ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿ. ಇಷ್ಟು ದಿನ ಬೇಸಿಗೆ ರಜೆ ಇತ್ತು, ಈಗ ಶಾಲೆ ಶುರುವಾಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಅಂದ್ರೆ ಪೋಷಕರು ಆತಂಕ ಪಡುವಂತ ಪರಿಸ್ಥಿತಿ. ಇವತ್ತು ಹೆಂಗೂ ಭಾನುವಾರ ಭಾರಿ ದೊಡ್ಡ ಅನಾಹುತ ತಪ್ಪಿದೆ. ಶಾಲೆಯಲ್ಲಿ ಮಕ್ಕಳಿರ್ಲಿಲ್ಲ, ಹಾಗಾಗಿ ಮಕ್ಕಳು ಇದ್ದ ಸಂದರ್ಭದಲ್ಲಿ ಏನಾದ್ರೂ ಕಟ್ಟಡ ಕುಸಿತ ಆದ್ರೆ, ಮೇಲ್ಛಾವಣಿ ಕುಸಿತ ಆದ್ರೆ, ಯಾರಾದ್ರೂ ಸಾವನ್ನಪ್ಪಿದ್ರೆ ಯಾರು ಇದಕ್ಕೆ ಹೊಣೆ ಅಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿತ ಆಗಿರುವಂತ ದೃಶ್ಯಗಳು, ಜೊತೆಗೆ 12ನೇ ತಾರೀಕು ಆಗಿರುವಂತಹ ಘಟನೆಯ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮಕ್ಕಳು ತರಗತಿಯಲ್ಲಿ ಪಾಠ ಕೇಳ್ತಿದ್ದಂತ ಸಂದರ್ಭದಲ್ಲೇ ಘಟನೆ ನಡೆದಿತ್ತು. ಇವತ್ತು ಭಾನುವಾರ ಶಾಲೆಯಲ್ಲಿ ಯಾರು ಇರ್ಲಿಲ್ಲ, ಹಂಗಾಗಿ ದೊಡ್ಡ ಅನಾಹುತವೇ ತಪ್ಪಿದೆ. ಆದ್ರೆ ಶಾಲೆಗಳ ದುಸ್ಥಿತಿ ಹೇಗಿದೆ, ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟು ನೋಡಿ. ಶಾಲೆ ಅವ್ಯವಸ್ಥೆ ಹೆಂಗಿದೆ, ಕಟ್ಟಡಗಳು ಇದೆಯಾ ಇಲ್ವಾ, ಕೊಠಡಿಗಳು ಇದೆಯಾ ಇಲ್ವಾ, ಶಾಲೆಗೆ ಶಿಕ್ಷಕರ ನೇಮಕಾತಿ ಆಗ್ಬೇಕಾ ಇಲ್ವಾ, ಎಷ್ಟು ಜನ ಇದ್ದಾರೆ, ಏನ್ ಕತೆ, ಮಕ್ಕಳ ಸೌಲಭ್ಯಗಳ ಬಗ್ಗೆ ಯೋಚನೆ ಮಾಡಿ. ಬರೀ ರಾಜಕಾರಣ ಮಾಡ್ತಾ, ಬರೀ ಟೆಂಪಲ್ ರನ್ ಮಾಡ್ತಾ, ಬರೀ ಖಾತೆ ದೆಹಲಿ ಮೀಟಿಂಗ್ ಇದರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ರಾಜಕಾರಣಿಗಳು. ಸರ್ಕಾರಿ ಶಾಲೆಗಳತ್ತ ಗಮನ ಹರಿಸಿ. ಮೊದಲೇ ಪೋಷಕರು ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿತಾರೆ. ಕಾರಣ, ಒಂದು ಶಿಕ್ಷಕರಿರಲ್ಲ, ಬೇಕಾದಂತ ವ್ಯವಸ್ಥೆಗಳಿರಲ್ಲ, ಕೊಠಡಿಗಳಂತ ಕೇಳೋದೇ ಬೇಡ. 1-2 ಕೊಠಡಿ ಇರುತ್ತೆ. 1ರಿಂದ 7ನೇ ತರಗತಿವರೆಗೂ ಕೂಡ ಮಕ್ಕಳಿರ್ತಾರೆ. ಹೇಗ್ ಪಾಠ ಮಾಡಬೇಕು? ಇನ್ನು ಶಿಥಿಲಾವಸ್ಥೆ ಕಂಡಿರುವಂತ ಕಟ್ಟಡಗಳ ಬಗ್ಗೆ ಗಮನ ಹರಿಸಿ. ಇಂಥ ದುರಂತಗಳು ಹೆಚ್ಚಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್. ಕಲಬುರಗಿಯಲ್ಲಿ ಶಾಲೆಯಲ್ಲಿ ಮೇಲ್ಛಾವಣಿ ಕುಸಿತ ಇರುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈ ಶಿಥಿಲಾವಸ್ಥೆಯಲ್ಲಿರುವಂತ ಕಟ್ಟಡಗಳ ಬಗ್ಗೆ, ಕೊಠಡಿಗಳ ಬಗ್ಗೆ ಮಾಹಿತಿ ಕೊಡ್ತಿಲ್ವಾ? ಅಧಿಕಾರಿಗಳ ಗಮನಕ್ಕೆ ತರ್ತಿಲ್ವಾ ಗ್ರಾಮಸ್ಥರು, ಹೆಂಗೆ ಅಂತ? ಏನು ಕಳೆದ 2 ದಿನಗಳ ಹಿಂದೆ ಕಲಬುರಗಿ ನಗರದ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ಮೇಲ್ಛಾವಣಿ ಕುಸಿದು 5 ಜನ ವಿದ್ಯಾರ್ಥಿನಿಯರು ಗಾಯಗೊಂಡಿದ್ರು. ಆ ಪ್ರಕರಣ ಮಾಸುವ ಇದೀಗ ಮತ್ತೊಂದು ಘಟನೆ ಇದೀಗ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸಂಗೊಳಗಿ ಶ್ರೀ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಇವತ್ತು ಭಾನುವಾರ ಆಗಿದ್ದರಿಂದ ರಜೆ ಇರೋದ್ರಿಂದ ಯಾರು ಕೂಡ ಶಾಲೆಯಲ್ಲಿ ಇರಲಿಲ್ಲ, ಶಿಕ್ಷಕರಾಗ್ಲಿ ಮಕ್ಕಳಾಗ್ಲಿ. ಹೀಗಾಗಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಆದ್ರೂ ಕೂಡ ಈ ಪ್ರಕರಣ ಸದ್ಯಕ್ಕೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಹಕವಾಗಿರುವಂತ. ಏನು ಕಳೆದ 2 ದಿನಗಳ ಹಿಂದಷ್ಟೇ ಏನು ಕಾಲೇಜಿನ ಮೇಲ್ಛಾವಣಿ ಕುಸಿದು ಬಿದ್ದು ವಿದ್ಯಾರ್ಥಿನಿಯರು ಗಾಯಗೊಂಡಿದ್ರು. ಇದೀಗ ಮತ್ತೆ ಅಂತದೇ ಒಂದು ಘಟನೆ ಕಲಬುರಗಿಯಲ್ಲೇ ನಡೆದಿರುವುದು ಸಾಕಷ್ಟು ಆಕ್ರೋಶಕ್ಕೆ ಹಾಗೂ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಏನು ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಬಗ್ಗೆ ಇದೀಗ ಪ್ರಶ್ನೆ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಏನು ಅಂದ್ರೆ ಹಾಗಾದ್ರೆ ಕಟ್ಟಡಗಳ ಕ್ವಾಲಿಟಿ ಬಗ್ಗೆ ಸರ್ಕಾರ ಗಮನ ಹರಿಸಿಲ್ವಾ, ಅಥವಾ ಶಿಕ್ಷಣ ಇಲಾಖೆ ಏನ್ ಮಾಡ್ತಿದೆ ಅನ್ನುವಂತ ಮಾತನ್ನ ಇದೀಗ ಪೋಷಕರು ಹಾಗೂ ಗ್ರಾಮಸ್ಥರು ಮಾಡ್ತಿರುವಂತದ್ದು. ಅದೃಷ್ಟವಶಾತ್ ಸದ್ಯಕ್ಕೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಆದ್ರೂ ಕೂಡ ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗೆ.